ಮಾತಾಡಿರೋದು ಎಷ್ಟು ಒಳ್ಳೇದು ಮಾತಾಡಿರೋದು ನೀನು. ಏನ್ ಮಾಡ್ತೀಯ? ಮಾಡ್ತೀನಿ. ಯಾಕೆ ಮಾತಾಡ್ದೆ? ಅದೆಲ್ಲ ತಪ್ಪಲ್ವಾ ನೀ ಮಾತಾಡಿದ್ದು? ತಪ್ಪಾಯ್ತು ಅಂತ ಕೇಳಿದಾನೆ. ನಾನು ಇವಾಗ ಒಪ್ಕೊಂಡಿದ್ದೀನಿ. FIR ಮಾಡಿ ಒಳಗಡೆ ಕುಣಿಸ್ಬೇಕು, ಕಾನೂನನ್ನ ನಾವು ಕೈ ತಗೊಬಾರ್ದು ಅಂತ ಇದ್ವಿ. ನಮ್ಮ ಮನೆಯಲ್ಲಿಂದ ಬಂದಿರೋ ಸುನಾಮಿ ಆಗಿಬಿಟ್ಟಿರೋ ನೀವು. ನಾನು ಪ್ರವೀಣ್ ಅಣ್ಣ ಮತ್ತು ಅವ್ರ ವೈಫ್ ಜೊತೆ ಬಂದೆ. ನನ್ನ ಕ್ಷಮೆ ಕೇಳ್ತಾ ಇದ್ದಾನೆ. ಅದಕ್ಕೆ ನಾನು ಆಯಿತು ಅಂತ ಹೋಗ್ತಾ ಇದ್ದೀನಿ. ಇವ್ನು ಹೊಡೆದ್ರೆ ನನಗೆ ಸರಿಸಮ ಒಂದು ಪಾಪ ಮೂಕ್ ಪ್ರಾಣಿ ಹೊಡೆದಂಗೆ ಆ ಲೆವೆಲ್ಗೆ ಇದೆ ಅವನ ಮಕ್ಕ. ನನಗೆ ಕರುಣೆ ಅನ್ನೋದು ಹುಟ್ಟುತ್ತೆ. ಆ ಥರ ಇದ್ದಾನೆ. ಯಾರ ಬಗ್ಗೆನೂ ಮಾತಾಡಬೇಡ, ಯಾರ ಬಗ್ಗೆನೂ ಇಷ್ಟು ಕೆಟ್ಟದಾಗ ಮಾತಾಡಬೇಡ. ಮಲಗಿದ್ರೆ ಎದೊಳಗೆ ಗ್ಯಾರಂಟಿ ಇಲ್ಲ. ಯಾರು ಅಷ್ಟೇ ಮಲಗಿದ್ರೆ ಎದೊಳಗೆ ಗ್ಯಾರಂಟಿ ಇಲ್ಲ. ಲೈವಲ್ಲಿ ಇದ್ದೀನಿ ನಾನು, ಮಾತಾಡೋಣ. ದಯವಿಟ್ಟು ಹುಷಾರಾಗಿರಿ. ಆಟೋ ಪ್ರದೀಪ್ ಆ್ಯಂಡ್ ಅಮೋಘ್ ಅಂತ ಇಬ್ಬರು. ಸೊ ಪ್ರಾಣಿಗಳ ಹೆಸರಲ್ಲಿ ಕಾಪಾಡ್ತೀವಿ ಅನ್ನೋ ನೆಪದಲ್ಲಿ ದುಡ್ಡುಗಳನ್ನ ತೊಗೊಳೋದು ಮತ್ತು ಪ್ರಾಣಿಗಳನ್ನ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದೆ. ಇವ್ರ ಜಾಗದಲ್ಲಿ ಇಟ್ಕೊಂಡವ್ರೆ. ನಾನು ವೀಡಿಯೋ ಕಳಿಸ್ತೀನಿ. ಎಷ್ಟು ವರ್ಷದಲ್ಲಿದೆ ಅಂದರೆ ನಾಯಿಗಳು ಇಲ್ಲಿ ಈಚೆ ಬಿಟ್ಟವ್ರೆ. CD ಬಂದಿರೋದು, ಪ್ಯಾರಲೈಸ್ ಡಾಗು. ಇದು ಅವರು ಇದು ಕರೆಂಟ್ ಇಲ್ಲದೆ ಈ ಶೆಡ್ ಒಳಗಡೆ ಒಂದು 20-30 ನಾಯಿ ಇಟ್ಕೊಂಡವ್ರೆ. ಸೊ ಇದ್ರ ಬಗ್ಗೆ ವೀಡಿಯೋಗಳು ನನ್ನ ಹತ್ರ ಇದೆ, ಕಳಿಸ್ತೀನಿ. ದಯವಿಟ್ಟು ಆಟೋ ಪ್ರದೀಪ್ ಮತ್ತು ಅಮೋಘ್ ವರ್ಷ ಇವರಿಬ್ಬರು ಸ್ವಲ್ಪ ದಯವಿಟ್ಟು ಯಾರ್ಯಾರು ಇವ್ರ ಹತ್ರ ಕೇಳೋ ಮುಂಚೆ ಯೋಚನೆ ಮಾಡಿ. ತೊಳಿ ಮೇಡಮ್, ಹೆಲ್ಪ್ ಕರೆಕ್ಟ್ ಆಗಿದ್ರೆ ಮಾಡ್ಬೋದು. ಅವನು ಆಟೋ ಪ್ರದೀಪ ಕರೆಕ್ಟ್ ಆಗಿದ್ರೆ ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ. ಲಾಸ್ಟ್ ಟೈಮ್ ಅವನ್ನ ನನ್ನ ಮನೆಗೆ ಕರೆದು ಅದೆಲ್ಲ ಹೇಳ್ಬಾರ್ದು, ಪೆಡಿಗಿರಿ ಕೊಟ್ಟು ಅವನ್ನ ನಾನು ಕೂಡಿಸಿ ನಮ್ಮ ಮನೇಲಿ ಒಂದು ಗ್ಲಾಸ್ ನೀರು ಕಾಫಿ ಕೊಟ್ಟು ಕಳಿಸ್ದೆ. ಕರುಣೆ ಇಲ್ದಿರ ಇವತ್ತು AV ಗ್ರೂಪಲ್ಲಿ ಎಷ್ಟು ಏನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ದಾನೆ. ಇಷ್ಟು ಕೆಟ್ಟದಾಗಿ ಮಾತಾಡ್ಬೋದಾ ಒಂದು ಹೆಣ್ಣು ಬಗ್ಗೆ? ಇಷ್ಟು ಕೆಟ್ಟದಾಗಿ ಮಾತಾಡ್ಬೋದಾ ಒಂದು ಹೆಣ್ಣು ಬಗ್ಗೆ? ಪ್ರಾಣಿಗಳ ಸೇವೆ ಮಾಡ್ಕೊಂಡು ನಾವು ಬದುಕ್ತೀವಿ. ಈ ತರ ಮಾತಾಡಿರೋದು ಕ್ಷಮೆ ಕೇಳು. ಕ್ಷಮೆ ಮೇಡಮ್, ಕೇಳ್ರಿ. ಕೇಳ್ತಾ ಇದ್ದೀನಿ. ಇವರಿಗೆ ವಲ್ಗರಾಗಿ ಮಾತಾಡಿರೋದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಇವನ್ ಜಾಗಕ್ಕೆ ಬಂದಿದ್ದೀವಿ, ಸ್ಪಾಟ್ಗೆ ಬಂದಿದ್ದೀವಿ. ಇವಾಗ ಬಂದು ನಾನು ಬೈದಿದ್ದೀನಿ. ನಾನು ಬರಲ್ಲ ಅನ್ಕೊಂಡಿದ್ದ ಆಟೋ ಪ್ರದೀಪ. ನಾನು ಬಂದು ಇಲ್ಲ, ನಮ್ಮ ಮನೆಯವರೆಲ್ಲ ನಮ್ಮ ಮಗ ಎಲ್ಲ ಬಂದರೆ ನಿನಗೆ ಸರಿಗೆ ತಿಕ್ಕಿದ್ಮೇಲೆ ಹೊಡ್ಬಿಡ್ತಾರೆ. ಆ ಪ್ರದೀಪ, ದೇವ್ರನ್ನ ಹೇಳ್ತೀನಿ, ನೀನು ಅನ್ಕೊಳ್ಬೇಡ, ನಮ್ಮ ಹಿಂದೆ ಏನೂ ಇಲ್ಲ ಅನ್ಕೊಬೇಡ. ಮರಕ್ಕಿನ ಮರ ದೊಡ್ಡದಿರುತ್ತೆ, ದೇವ್ರ ಹತ್ರ ಇರುತ್ತೆ ರಿಯಲ್ TV. ನೀನು ಏನು ಕೆಟ್ಟ ಮಾತು AV ಗ್ರೂಪಲ್ಲೆಲ್ಲ ಕೆಟ್ಟದಾಗ ಮಾತಾಡಿದ್ಯಾ? ನೀನು ನಾಯಿ ತಂದು ಕೊಡ್ಬೇಕು ನನ್ನ ಕೈಲಲ್ವಾ? ಅಲ್ಲಲ್ಲ, ನೀನು ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ ನಾನು ಕೊಟ್ಟೆ. ನಿನ್ನ ಮೇಲೆ ನಾನು ನಂಬಿಕೆ ಇರೋದಕ್ಕೆ ನಿನ್ಗೆ ಆ ಕೇಸ್ ಕೊಟ್ಟೆ. ಅಣ್ಣ ಮಾಡಿಸೋಣ AV ಗ್ರೂಪಲ್ಲಿ. ನಾನು ನಮ್ಮ ಮನೇಲಿ ಕುಣಿಸಿ ನಿನ್ಗೆ ನಾನು ಸ್ಥಾನ ಕೊಟ್ಟೆ. ಪ್ರದೀಪ, ಭಾಳ ಮಾಡಿದ್ಯಾ ನೀನು, ಭಾಳ ಮಾಡಿದ್ಯಾ ಪ್ರದೀಪ. ಆಯ್ತು, AV ಗ್ರೂಪ್ ಎತ್ತು, ತೆಗಿ. AV ಗ್ರೂಪ್ ತೆಗಿ. ಡಿಲೀಟ್ ಮಾಡ್ಬಿಟ್ಟು ತಪ್ಪಾಯ್ತು ಒಂದು ಹುಡುಗಿ ಬಗ್ಗೆ. ಹೌದು, ಅದೊಂದು ಹೇಳ್ಬಿಡು ಪ್ರದೀಪ. ಇವಾಗ ಹೇಳು, ಲೈವಲ್ಲಿ ಇದ್ದೀನಿ, ಹೇಳ್ಬೇಗ. ಲೈವಲ್ಲಿ ಹೇಳಿದ್ನಲ್ಲ ಬಿಡಿ ಮೇಡಮ್, ಎಷ್ಟಲ್ಲಿ ಹೇಳಿಸ್ತೀರಾ? ನನಗೆ ಅರಗ್ತಾ ಇಲ್ಲ ಅಣ್ಣ, ನೋವು ಅರಗ್ತಾ ಇಲ್ಲ ನನಗೆ, ಅರಗ್ತಾ ಇಲ್ಲ. ಯಾಕೆ ನೀವು ಶೆಲ್ಟರ್ ಮಾಡಿದ್ದೀರಿ? ಯಾಕೆ ನಿಮ್ಮ ಶೆಲ್ಟರ್ ಯಾರು ನುಗ್ಗಿಲ್ಲ ಇವತ್ತು? ಯಾರು ನುಗ್ಗಿಲ್ಲ? ಯಾಕೆ ನೋಡಿ ಹೆಂಗಿದೆ ಈ ನಾಯಿ ಹೊಟ್ಟೆ ಬಕ್ಲು ಕಂಡೀಷನ್ ನೋಡಿ. ದೇವ್ರಿದ್ದಾನೆ ಕರೆಕ್ಟ್ ನೋಡಿ. ಇಲ್ಲಿ ತಿಪ್ಪೆ ಕಸ ವಾಸನೆ ಹೊಡಿತಾ ಇದೆ. ಇಲ್ಲಿ ನೋಡಿ ಹಾವು ಏನಾನ ಕಚ್ಬೋದು, ಅದಕ್ಕೆ ನೀರಿಲ್ಲ, ಏನು ಇಲ್ಲ ನೋಡಿ. ಅವನು ಕಷ್ಟದಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ ಪ್ರದೀಪ. ಅದಕ್ಕೆ ಸಂಪಾದನೆ ಮಾಡೋ ರೀತಿ ನೀತಿ ಇರುತ್ತೆ. ಈ ರೀತಿ ಅಲ್ಲ ಸಂಪಾದನೆ ಮಾಡೋದು. ದುಡ್ದು ಸಂಪಾದನೆ ಮಾಡಿ ನೋಡ್ಲಿ ಪರವಾಗಿಲ್ಲ. ಇಲ್ಲ ಬೇಲಾಡಿ ಭಿಕ್ಷೆ ಬೇಲಾಡಿ ಮಾಡಿದ್ರು ಪರವಾಗಿಲ್ಲ. ಒಬ್ರು ಹೆಣ್ಮಕ್ಳ ಮೇಲೆ, ಇನ್ನೊಬ್ರ ಮೇಲೆ, ಫ್ಯಾಮಿಲಿ ಮೇಲೆಲ್ಲ ಅಟೆಂಪ್ಟ್ ಮಾಡಿ ಕೆಟ್ಟದಾಗ ಮಾತಾಡೋದಿಲ್ಲ. ನನ್ನ ಮಗನಿಗೆ ಮದುವೆ ಮಾಡಿ ಸೊಸೆ ತರ್ತೀನಿ ನಾನು. ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಬಾರ್ದು. ಅದರಲ್ಲೂ ಪ್ರವೀಣ್ ಅವರು ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿದ್ದಾನೆ. ಏನು ಮಾತಾಡಿದೆ ಹೇಳಿ ಮೇಡಮ್? ಅದು ಅವರು ಏನೇನೋ ಜಿಮ್ಮಲ್ಲಿ ಏನೇನೋ ಮಾಡ್ತಾರೆ ಹಾಗೆ ಹೀಗೆ ಅಂತ. ಅವ್ನು ಹೇಗೆ ಬಾಯ್ಗೆ ಬಂತು ಅನ್ನೋದು ಗೊತ್ತಿಲ್ಲ. ಅವನು ನಮ್ಮನೆ ಪರಿಸ್ಥಿತಿ ಗೊತ್ತಿಲ್ಲ. ಇಡೀ ಫ್ಯಾಮಿಲಿನೇ ನಾವಿದ್ದೀವಿ ಅವನ ಹತ್ರ. ಒಂದು ನಿಮಿಷ ಮೇಡಮ್, ಇಲ್ಲಿಗೆ ಮುಗಿದೋಗ್ಬೇಕು. ಸರಿ ಪ್ರವೀಣ, ಅರ್ಥ ಆಯ್ತಾ? ಇಲ್ಲಿಗೆ ಮುಗಿದೋಗ್ಬೇಕು. ಇನ್ನ ಕೆಣಕೊಂಡು ಗ್ರೂಪ್ ವಾದ ಮಾಡ್ಕೊಂಡು ಡಿಬೇಟ್ ಅಲ್ಲಿ ಕೂತ್ಕೊಂಡ್ರೆ ಹೌದು ಬೇರೆ ತರ ಹ್ಯಾಂಡಲ್ ಮಾಡಿ ಬೇರೆ. ಹೌದು ಹೌದು, ತಪ್ಪಾಗಿದೆ, ತಪ್ಪು ಒಪ್ಕೊಂಡಿದ್ದೀರಾ, ಇಲ್ಲಿಗೆ ಬಿಟ್ಬಿಟ್ಟು ಬುದ್ಧಿವಾದ ಕಲೀರಿ. ಹೌದು, ನಿಲ್ಸ್ಬಿಡ್ಬೇಕು ವಾದ. ಲಾಗಿ ಮಾಡೋ ಗ್ರೂಪ್ನ ಡಿಸ್ಟರ್ಬ್ ಮಾಡಬಾರ್ದು. ಅರ್ಥ ಆಯ್ತಾ? ಗ್ರೂಪಲ್ಲಿ ಅದಕ್ಕೇನೋ ಫುಲ್ಲು ಝೂಮ್ ಹಾಕಿ ತೆಗಿಯೋದು ಅದೆಲ್ಲ ಬೇಡ. 2 ಫೋಟೋ ಹಾಕ್ಯಾ
ಹಾಕ್ಬಿಟ್ಟು ಕೇಳು, ಕರೆಕ್ಟಾಗಿ ಅಪ್ಡೇಟ್ ಕೊಡೋರಿಗೆ ಹಾಸ್ಪಿಟ್ಲಿಗೆ ಕಟ್ಟಿ ಅಂತ. ಟ್ರಾನ್ಸ್ಪೋರ್ಟ್ಗೆ ದುಡ್ಡು ಕೇಳ್ತಾ ಕೊಡಬೇಕು, ಅದು ನಿಜ. ನೀನು ಕಾರಲ್ಲಿ ಹೋಗ್ಬತ್ತೆ, ನಿಂಗೆ ನಿಜ ಕೊಡಬೇಕು, ನಾನು ಒಪ್ಕೋತೀನಿ. ಅದು ಈ ಜಾಗದಲ್ಲಿ ಇಟ್ಕೊಂಡು ಟ್ರೀಟ್ ಮಾಡಬೇಡ. ಇದೇ ಲಾಸ್ಟು. ತಿರ್ಗಾ ಆರ್ಗ್ಯುಮೆಂಟ್ ಏನೋ ಸ್ಟಾರ್ಟ್ ಮಾಡಿದ್ರೆ ನಾನು ಹಿಂಗೆ ಬಂದು ಮಾತಾಡೋನಲ್ಲ. ಅರ್ಥ ಆಯ್ತಾ? ಕೇಳಿಸ್ತಾ? ಸರಿ. ಇನ್ನಾರು ಸ್ವಲ್ಪ ಬುದ್ಧಿ ಕಳಿ, ಎಜುಕೇಟೆಡ್ ನೀನು. ಸ್ವಲ್ಪ ನಿನ್ನ ಇದು ಮಾಡು. ನಿನ್ನ ಫೇಸ್ಬುಕ್ಕಲ್ಲಿ ನೋಡ್ರೆ ಖುಷಿ ಆಗುತ್ತೆ. ನೀನು ಕೊಡೋ ಇದಲ್ಲ ಒಳ್ಳೇದು, ಪಾಪ ಒಳ್ಳೆ ಮನಸ್ಸಿದೆ ಅಂತ. ಆದರೆ ಈ ಥರ ಸಪೋರ್ಟ್ ಮಾಡ್ಕೊಂಡು ಮಾಡೋದು ಅಷ್ಟು. ಬನ್ನಿ ಮೇಡಮ್, ನಡಿ. 9964 74 62 06. ಹಾಕಿ ಅದೆಲ್ಲ ಹಳೇದೆಲ್ಲ ಡಿಲೀಟ್ ಮಾಡಿ. ತಪ್ಪಾಯ್ತು, ಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡಿರೋದು ಅಂತ ಹಾಕಿ. ನಿಜ ಇದ್ರೆ ನೀವು ಮಾತಾಡೋದ್ರಲ್ಲಿ ಅರ್ಥ ಇದೆ. ನಾವೆಲ್ಲೋ ಜೀವನ ಮಾಡ್ಕೊಂಡು ನಂಬ್ಕೊಂಡು ನಾವು ಮನೇಲಿರೋರ್ನ ಈಚೆ ತರಬೇಡಿ. ಹಾಂ, ಓಕೆ ಹಾಂ, ಓಕೆ. ತಪ್ಪಾಗೋಯ್ತು, ಅದು ಏನು ಆಯಿತು. ಈಗ ಒಂದು ಲೇಡೀಸ್ ಬಗ್ಗೆ ನಾವೀಗ ಮಾತಾಡಿದ್ದೀವಿ. ಅದು ಏನೋ ಕೆಟ್ಟದಾಗಿ ನಾನು ಅನಿವಾರ್ಯವಾಗಿ ಮಾತಾಡಬೇಕಾದ್ರೆ ಬರದಲ್ಲಿ ಮಾತಾಡಿರ್ತೀವಿ. ಒಬ್ಬರು ಲೇಡಿಗೆ ಮಾತಾಡಿರೋದ್ರಿಂದ ನಾನು ಕ್ಷಮೆ ಕೇಳ್ತೀನಿ. ಲೇಡಿ ಅಲ್ಲ, ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ ಅವರಿಗೇನೆ ಕೇಳ್ತಾ ಇದ್ದೀನಿ. ಆಮೇಲೆ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ದು ಎಲ್ಲ ಹೇಳು. ಬೇರೆಯವ್ರದ್ದು ಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡಿದ್ದು ಹೇಳಿ ಫಸ್ಟ್. ಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡಿರೋದು ಹಾಕಿ. ಸರಿ ಮೇಡಮ್, ಆಯ್ತಾ? ಇಡೀ ಹೇಳಿ ಏನು ಹೇಳ್ಬೇಕು? ಶೆಲ್ಟರ್ ಕಂಡೀಷನ್ ಕರೆಕ್ಟ್ ಆಗೈತೆ. ಈ ಥರ ನೋಡಿ ಸರ್, ತಪ್ಪಲ್ವಾ ಈ ಥರ ಇಟ್ಕೊಂಡು ಶೆಲ್ಟರ್ನ? ಈ ಥರ ಶೆಲ್ಟರ್ ಇಟ್ಕೊಂಡು ನೀನು ಕೊಡೋರಿಲ್ಲ, ನೀನು ದುಡ್ಡು ಕೊಡಲ್ಲ ಅಂದ್ರೆ ಮಾಡಬೇಡ ಈ ಕೆಲಸನ. ಈಗ ಅದ್ರ ಗ್ರೂಪ್ನ ಡಿಸ್ಟರ್ಬ್ ಮಾಡಬೇಡ, ಗ್ರೂಪ್ನ ಡಿಸ್ಟರ್ಬ್ ಮಾಡ. ಯಾಕೆ ನೀನು ಗ್ರೂಪಲ್ಲಿ ವಾಯ್ಸ್ ಮೆಸೇಜ್ ಬಿಡ್ತೇ ಮಾರಾಯ? ನಿನ್ಗೇನ ಜಗಳ ಇತ್ತಾ? ನನ್ನ ಕರಿ, ಬಂದು ಡೈರೆಕ್ಟ್ ಕುತ್ಕೋ. ನಮ್ಮ ಮಕ್ಕಳನ್ನ ಕರಿ, ಇಲ್ಲ ಇಂಥ ದೊಡ್ಡವ್ರನ್ನ ಕರಿ. ಎಲ್ಲ ಕುತ್ಕೊಂಡು ಮಾತಾಡು. ಮಾತಾಡಿ ಅಣ್ಣ, ನೀವೇ ಮಾತಾಡಿ. ಅದೇ ಮನೆಯವ್ರನ್ನೆಲ್ಲ ನೀವು ಮಾತಾಡಿ. ಯಾರು ಕೇಳಿ? ಲೌಡ್ ಸ್ಪೀಕರ್ ಮೇಡಮ್ ಅವ್ರು ಸ್ವಲ್ಪ ಬಿಸಿ ಆಗಿದ್ದಾರೆ, ತಲೆಗೆಡ್ಸ್ಕೊಬೇಡಿ, ಮಾಡ್ತಾರೆ ಬಿಡಿ. ಯಾರು ಯಾರಪ್ಪ? ಯಾರು ಮೇಡಮ್ ನೀವು? ಏನಾಗಬೇಕು ಪ್ರದೀಪ್ ಅವ್ರಿಗೆ? ಡಾಗ್ ರೆಸ್ಕ್ಯೂ ಅವರಾ? ಆಯ್ತು ಬಿಡಿ, ಅವ್ರು ಸ್ವಲ್ಪ ಬಿಸಿ ಆಗಿದ್ದಾರೆ. ಅದೋ ಒಂದು ನಾಯಿ ನೋಡ್ತಾ ಇದ್ದಾರೆ, ಮಾಡ್ತಾರೆ ಬಿಡಿ. ನೆಕ್ಸ್ಟ್ ಬೇರೆ ಮಾಡಿ ಮೇಡಮ್. ನಾವು ಇಲ್ಲೇ ನಾವು ಡಾಕ್ಟರು, ನಾಯಿ ಡಾಕ್ಟರ್ ಬಿಡಿ. ಡಾಕ್ಟ್ರೇ ಇವಾಗ, ಎಲ್ಲರೂ ಡಾಕ್ಟ್ರೇ. ಇವ್ನು ಹೇಳ್ತಾನೆ ನನಗೆ, ಇವನ ಹತ್ರನೇ ತಗೊಂಬಂದು ಬಿಡು. ಮತ್ತೆ ಸರ್ ನೀವು ಹೆಂಗೆ ನೋಡಿ ನಮ್ಗೆ ಡಾಕ್ಟರ್ ಸರ್ ಬನ್ನಿಲ್ಲಿ ಈ ತರ ಮಾತ್ರ ನಮ್ಗೆ ಬೇಜಾರಾಗುತ್ತೆ. ಇವನು ಕೆಲ್ಸಕ್ಕೆ ಹೇಳ್ಕೊಂಡ್ಬಂದಿರೋದು ಏನು ಗೊತ್ತಾ? ನಾನು ಡಾಕ್ಟರ್ ಅನ್ಕೊಂಡ್ಬಂದಿರೋದು. ಇವನು ಮಾತಾಡಿದ ಸರ್ ಡಾಕ್ಟ್ರು, ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ. ಒಂದ್ ನಿಮಿಷ ನೀವು ಇಷ್ಟು ಮಾತಾಡಿ. ಹೌದು ಪ್ರದೀಪ, ನಾನು ಗ್ರೂಪಲ್ಲಿ ಹಾಕಿದ್ಯಾ? ನಾನು 4,000 ಹಾಕು ಅಂತ ಹೇಳಿದ್ನ ಪ್ರದೀಪ ನಿನಗೆ ನಾನು? ಲೈವ್ ಅಲ್ಲಿ ಇದ್ದೀನಿ, ಹೇಳ್ತೀನಿ ಕೇಳಿ. ಮಾತಾಡ್ಬೇಡಿ, ಒಂದ್ ನಿಮಿಷ ರೀ. ಅಲ್ಲೆಲ್ಲ ಕಟ್ ಮಾಡೋದಿರ್ಲಿ. ಯಾಕಂತ ನಮ್ಮ ಮನೆಯವರೆಲ್ಲ ಬರ್ತಾ ಇದ್ದಾರೆ ಪ್ರದೀಪ, ನಮ್ಮ ಮನೆಯವರೆಲ್ಲ ಬರ್ತಾ ಇದ್ದಾರೆ. ದೊಡ್ಡದ್ ಮಾಡ್ತಾ ಇದೆಯಾ ಪ್ರದೀಪ?